ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಸ್ಟಿಚ್ ಮಾಡಿರುವಂತಹ ಬ್ಲೌಸ್ಗಳಿಗೆ ಗ್ರ್ಯಾಂಡಾಗಿ ವರ್ಕನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. 3mm ಇರುವಂತಹ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ದು. ಹಾಗೆ ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಬ್ಲೌಸ್ ಯಾವ ಕಲರ್ ಇರುತ್ತೋ ಆ ಕಲರ್ ಥ್ರೆಡನ್ನು ತಗೊಳ್ಳಿ. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಬಿಟ್ಕೋತೀನಿ, ಒಂದು ½ ಇಂಚಷ್ಟು ಬಿಟ್ಕೊಂಡು ಸ್ಟಾರ್ಟ್ ಮಾಡ್ಕೋತೀನಿ. ಕರೆಕ್ಟಾಗಿ ಮಿಡಲ್ನಲ್ಲಿ ಚುಚ್ಕೊಳ್ಳಿ. ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು 2 ಸಲ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಬಿಚ್ಕೊಳ್ಳದೆ ಇರೋ ಥರ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಇದಕ್ಕೆ ನಾನಿವಾಗ ಒಂದೇ ಥರದ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನಾನು 4 ಬೀಡ್ಸ್ಗಳನ್ನು ಹಾಕ್ತೀನಿ. ಓಕೆ, 4 ಬೀಡ್ಸನ್ನು ಹಾಕಿ ಈ ಥರ ಇಟ್ಕೊಂಡು ಫಸ್ಟ್ ಒನ್ ಇದೆಯಲ್ಲ ಬೀಡು, ಈ ಬೀಡ್ಗೆ ಈ ಥರ ಉಲ್ಟಾ ಕಡೆಯಿಂದ ನೀಡಲನ್ನು ಚುಚ್ಚಿ ಡೈರೆಕ್ಟಾಗಿ ಅದನ್ನು ಕೆಳಗಡೆನೆ ತಗೊಂಡೋಗಿ ಈ ಥರ ಚುಚ್ಕೊಂಡು ನೋಡಿ. ಈ ಥರ ಈ ಶೇಪಲ್ಲಿ ಬರುತ್ತೆ ನಮಗೆ. ಇವಾಗ ಇಲ್ಲಿ ಲಾಸ್ಟ್ ಬೀಡ್ ಇದೆಯಲ್ಲ, ಮುಂದ್ಗಡೆ ಬಂದಿದೆಯಲ್ಲ ಬೀಡು, ಎಕ್ಸಾಕ್ಟಾಗಿ ಅಲ್ಲಿಗೆ ನಾವು ಕೆಳಗಡೆಯಿಂದ ನೀಡಲು ಮೇಲ್ ತರಬೇಕು. ಈ ಥರ ಈಗ ಈ ಬೀಡನ್ನು ಈ ಥರ ಇಟ್ಕೊಂಡು ಇದ್ರ ಒಳಗಡೆಗೆ ಈ ಥರ ನೀಡಲ್ನ ಹಾಕಿ ಅದನ್ನು ಡೈರೆಕ್ಟಾಗಿಯೇ ಕೆಳಗಡೆ ಚುಚ್ಕೋಬೇಕು. ಡೈರೆಕ್ಟಾಗಿ ಕೆಳಗಡೆ ಚುಚ್ಕೊಳ್ಳಿ. ಮತ್ತೆ ಸೇಮ್ ಪ್ಲೇಸ್ಗೆ ಈಗ ಎಲ್ಲಿ ಲಾಕ್ ಮಾಡ್ಕೊಂಡ್ವೋ ಅಲ್ಲೇ ಮತ್ತೆ ಕೆಳಗಡೆಯಿಂದ ಮೇಲ್ ತರಬೇಕು. ನೀಡಲನ್ನು ತಂದು ಮತ್ತೆ ಈ ಬೀಡಿಂದ ಹೊರಗಡೆ ತೆಗಿರಿ ನೋಡಿ. ಈ ಥರ ಇವಾಗ ಇದಕ್ಕೆ ನಾನು 3 ಬೀಡ್ಸ್ಗಳನ್ನು ಹಾಕ್ತೀನಿ. ಸ್ಟಾರ್ಟಿಂಗ್ ಮಾತ್ರ 4 ಬೀಡ್ ಬರುತ್ತೆ, ಅದಾದಮೇಲೆ 3 ಬೀಡ್ಸ್ಗಳು ಬರುತ್ತೆ. ಈಗ ಈ 3 ಬೀಡ್ಗಳನ್ನು ಹಾಕಿದ ಮೇಲೆ ಈ ಥರ ಇಟ್ಕೊಳ್ಳಿ. ಈ ಬೀಡಿಂದ ನೀಡಲನ್ನು ಹಾಕಿ ಡೈರೆಕ್ಟಾಗಿ ಕೆಳಗಡೆ ತಗೋರಿ. ಈ ಥರ ನೋಡಿ, ಈ ಶೇಪಲ್ಲಿ ಬರುತ್ತೆ. ಈಗ ಲಾಸ್ಟ್ ಬೀಡ್ ಇದೆಯಲ್ಲ, ಅಲ್ಲಿ ಕೆಳಗಡೆಯಿಂದ ನೀಡಲು ಮೇಲ್ ತರಬೇಕು. ಅದರ ಪಕ್ಕಕ್ಕೆ ಬರಬೇಕು ಕರೆಕ್ಟಾಗಿ. ಆ ಥರ ತಗೊಳ್ಳಿ. ಇದ್ರ ಒಳಗಡೆಗೆ ಬೀಡ್ ಒಳಗಡೆಗೆ ನೀಡಲ್ ಹಾಕಿ ಡೈರೆಕ್ಟಾಗಿ ಕೆಳಗಡೆನೆ ಚುಚ್ಕೊಳ್ಳಿ ನೋಡಿ. ಈ ಥರ ಕಾಣಿಸುತ್ತೆ. ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೆ ನೀಡಲ್ ಮೇಲ್ಗಡೆ ತರಬೇಕು. ಈ ಬೀಡ್ ಒಳಗಡೆಗೆ ನೀಡಲ್ನ ಹಾಕಬೇಕು. ಈ ಥರ ಹಾಕ್ಕೊಂಡ್ಮೇಲೆ ಇದಕ್ಕೆ 3 ಬೀಡ್ಸ್ಗಳನ್ನು ಹಾಕ್ತೀನಿ. 3 ಬೀಡ್ಸ್ ಹಾಕಿ ಈ ಬೀಡಿಂದ ನೀಡಲನ್ನು ಈ ಥರ ಹಾಕಿ ಡೈರೆಕ್ಟಾಗಿ ಕೆಳಗಡೆ ಚುಚ್ಕೊಳ್ಳಿ. ಈ ಥರ ಬರಬೇಕು. ಮತ್ತೆ ಸೇಮ್ ಇದೇ ಥರ ಶೇಪ್ ಬರುತ್ತೆ ನೋಡಿ. ಈ ಥರ ಕಾಣಿಸುತ್ತೆ. ಮತ್ತೆ ಕೆಳಗಡೆಯಿಂದ ನೀಡಲ್ ಮೇಲ್ ತರಬೇಕು. ಕರೆಕ್ಟಾಗಿ ಆ ಬೀಡ್ ಪಕ್ಕನೇ ಬರಬೇಕು. ಈಗ ಬೀಡ್ ಒಳಗಡೆ ನೀಡಲ್ನ ಹಾಕಿ ಈ ಥರ ದಾರನ ಕೆಳಗಡೆ ತಗೊಂಡೋಗಿ, ಇಲ್ಲಿ ಒಂದೇ ಸಲ ಮಾಡಿದ್ರೂ ನಡೆಯುತ್ತಿತ್ತು, ನಾನಿಲ್ಲಿ 2 ಸಲ ಮಾಡಿಕೊಂಡೆ. ಈಗ ಈ ಬೀಡ್ ಒಳಗಡೆ ಹಾಕ್ಕೊಂಡು ಮತ್ತೆ ಇದಕ್ಕೆ 3 ಬೀಡ್ಸ್ಗಳನ್ನು ಹಾಕಬೇಕೀಗ ನೋಡಿ. 3 ಬೀಡ್ಸ್ಗಳನ್ನು ಹಾಕಿದ್ದೀನಿ. ಈ ಥರ ಇಟ್ಕೊಂಡು ಈ ಲಾಸ್ಟ್ ಬೀಡಿಂದ ನೀಡಲ್ನ ಚುಚ್ಚಿ ಈ ಥರ ಹೊರಗಡೆ ತೆಗೀರಿ. ಡೈರೆಕ್ಟಾಗಿಯೇ ಚುಚ್ಕೋಬೇಕು ಬ್ಲೌಸ್ಗೆ. ಈ ಥರ ಇದು ಕೂಡ ಸೇಮ್ ಇದೇ ಥರ ಬರುತ್ತೆ ಶೇಪು. ಮತ್ತೆ ಕೆಳಗಡೆಯಿಂದ ನೀಡಲನ್ನು ಮೇಲ್ ತರಬೇಕು. ಈ ಬೀಡಿಂದ ಡೈರೆಕ್ಟಾಗಿ ಕೆಳಗಡೆ ಚುಚ್ಕೋಬೇಕು. ತುಂಬ ಅಂದರೆ ತುಂಬ ಈಸಿ ಆಗಿದೆ ಹಾಕೋದಕ್ಕೆ. ಹಾಗೆ ಡಿಸೈನ್ ಕೂಡ ಗ್ರ್ಯಾಂಡಾಗಿ ಬರುತ್ತೆ. ಸಿಂಪಲ್ ಆಗಿರುವಂತಹ ಬ್ಲೌಸ್ಗಳಿಗೆ ನಾವೇ ಬೀಡ್ಸ್ಗಳನ್ನು ಬಳಸಿ ವರ್ಕನ್ನು ಮಾಡ್ಕೋಬೋದು. ಇನ್ನೊಂದೇನೆಂದರೆ, ಕಲರ್ ಹೋಗದೇ ಇರೋ ಬೀಡ್ಸ್ಗಳನ್ನು ಯೂಸ್ ಮಾಡಿ. ಆದಷ್ಟು ಕಲರ್ ಪರ್ಲ್ಸ್ ಇರುತ್ತಲ್ಲ, ಆ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ನಿಮ್ಮ ಸೀರೆ ಕಲರ್ ಯಾವುದಿರುತ್ತೋ ಅದನ್ನು ನೀವು ಬ್ಲೌಸಿಗೆ ಹಾಕ್ಕೊಳ್ಳಿ, ಹೈಲೈಟ್ ಆಗಿರುತ್ತೆ ನೋಡಿ. ನಾನಿವಾಗ ಥ್ರೆಡ್ ಖಾಲಿ ಆದಾಗ ಯಾವ ಥರ ಮಾಡಬೇಕಂತ ಕೂಡ ತೋರಿಸ್ಕೊಡ್ತೀನಿ. ಒಂದು ಸ್ವಲ್ಪ ದೂರದವರೆಗೂ ಮಾಡ್ಕೊಂಡಿದ್ದೀನಿ. ಈಗ ಥ್ರೆಡ್ ಖಾಲಿ ಆದರೆ ಮತ್ತೆ ನೆಕ್ಸ್ಟ್ ಯಾವ ಥರ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ.
ನೋಡಿ ಈ ಥರ ಚುಚ್ಕೊಂಡು ಇದನ್ನು ಕೆಳಗಡೆ ಚುಚ್ಕೋತೀನಲ್ಲ ಡೈರೆಕ್ಟಾಗಿ, ಬ್ಯಾಕ್ ಸೈಡಲ್ಲಿ ಲಾಕನ್ನು ಮಾಡ್ಕೋಬೇಕು. ಈಗ ಥ್ರೆಡ್ ಖಾಲಿ ಆಗುತ್ತಲ್ಲ, ಅದನ್ನು ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಮೊದಲು ಲಾಕ್ ಮಾಡಿಕೊಂಡು ಈ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಬಿಚ್ಕೊಳ್ದೆ ಇರೋ ಥರ ಬ್ಯಾಕ್ ಸೈಡಲ್ಲಿ ನೀವು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಓಕೆ, ಇಷ್ಟಾದಮೇಲೆ ನನಗೆ ಈಗ ಥ್ರೆಡ್ ಖಾಲಿ ಆಗಿದೆ. ಇವಾಗ ಸೇಮ್ ಥ್ರೆಡನ್ನು ಮತ್ತೆ ಪೋಣಿಸ್ಕೋತೀನಿ ನಾನು. ನೀಡಲ್ಗೆ ಪೋಣಿಸ್ಕೊಳ್ಳಿ ಒಂದು ಸ್ವಲ್ಪ ಉದ್ದದವರೆಗೂ. ನಮ್ಮ ಕೈಗೆ ಎಷ್ಟು ಆಗುತ್ತೋ, ಅಂದರೆ ಹಾಕೋದಕ್ಕೆ ಸರಳ ಎಷ್ಟಾಗುತ್ತೋ ಅಷ್ಟು ಉದ್ದದವರೆಗೂ ನಾವು ಕಾಟನ್ ಥ್ರೆಡನ್ನು ಪೋಣಿಸ್ಕೋಬೋದು. ಪೋಣಿಸ್ಕೊಂಡು ಲಾಸ್ಟಲ್ಲಿ ಒಂದು ಗಂಟು ಹಾಕ್ಕೋಬೇಕು. ಈಗ ಎಲ್ಲಿಗೆ ಎಂಡ್ ಮಾಡ್ಕೊಂಡಿರ್ತೀನೋ ಅದೇ ಪ್ಲೇಸ್ಗೆ ಕೆಳಗಡೆಯಿಂದ ನೀಡಲನ್ನು ಮೇಲ್ ತರ್ತೀನಿ. ಈ ಥರ ತಂದು ಈ ಬೀಡ್ ಒಳಗಡೆ ಹಾಕಿ ನೀಡಲ್. ಇವಾಗ ಇದಕ್ಕೆ 3 ಬೀಡ್ಗಳನ್ನು ಹಾಕ್ತೀನಿ. 3 ಬೀಡ್ಸ್ಗಳನ್ನು ಹಾಕಿ 3 ಬೀಡ್ಗಳನ್ನು ಹಾಕಿ ಈ ಬೀಡಿಂದ ನೀಡಲನ್ನು ಡೈರೆಕ್ಟಾಗಿ ಕೆಳಗಡೆ ಚುಚ್ಕೋತೀನಿ ನಾನು. ಮತ್ತೆ ಈ ಶೇಪಲ್ಲಿ ಬರುತ್ತೆ. ಈ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಒಂದು ವೇಳೆ ಥ್ರೆಡ್ ಖಾಲಿ ಆಗುತ್ತೆ, ಅಷ್ಟು ಉದ್ದ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಮಿಡಲ್ನಲ್ಲಿ ಖಾಲಿ ಆಗುತ್ತೆ, ಆವಾಗ ನಾವು ಈ ಥರ ಮಾಡ್ಕೋಬೇಕು. ಮತ್ತೆ ಈ ಬೀಡಿಂದ ನೀಡಲನ್ನು ಡೈರೆಕ್ಟಾಗಿ ಚುಚ್ಕೊಳ್ಳಿ. ಮತ್ತೆ ಸೇಮ್ ಪ್ಲೇಸ್ಗೆ ಕೆಳಗಡೆಯಿಂದ ನೀಡಲನ್ನು ಮೇಲ್ ತರಬೇಕು. ತಂದು ಈ ಬೀಡ್ ಒಳಗಡೆಗೆ ನೀಡಲನ್ನು ಹಾಕಬೇಕು. ಈ ಬೀಡ್ ಒಳಗಡೆ ಹಾಕಿ 3 ಬೀಡ್ಗಳನ್ನು ಪೋಣಿಸ್ಕೊಳ್ಳಿ. 3 ಬೀಡ್ಗಳನ್ನು ಪೋಣಿಸ್ಕೊಂಡು ಮತ್ತೆ ಈ ಬೀಡಿಂದ ಡೈರೆಕ್ಟಾಗಿ ನೀಡಲನ್ನು ಕೆಳಗಡೆ ಚುಚ್ಕೋತೀನಿ. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ಎಂಡ್ ಯಾವ ಥರ ಮಾಡಬೇಕಂತ ತೋರಿಸ್ತಿದ್ದೀನಿ ನೋಡಿ. ಲಾಸ್ಟ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಈಗ ಲಾಸ್ಟಲ್ಲಿ ಫಿನಿಶಿಂಗ್ ಯಾವ ಥರ ಮಾಡ್ಕೋಬೇಕಂದ್ರೆ, ಲಾಸ್ಟಲ್ಲಿ ನೋಡಿ 2 ಕಡೆನೂ ಒಂದು ಹಾಫ್ ಇಂಚಷ್ಟು ಬಿಟ್ಕೊಂಡಿದ್ದೀನಿ. ಈಗ ಈ ಬೀಡಿಂದ ನೀಡಲನ್ನು ಕೆಳಗಡೆ ಚುಚ್ಕೋತೀನಿ. 1-2 ಸಲ ಮಾಡ್ಕೋತೀನಿ ಈ ಥರ. ಮತ್ತೆ ಮೇಲ್ಗಡೆ ತಂದು ಈ ಬೀಡಿಂದ ಡೈರೆಕ್ಟಾಗಿ ಕೆಳಗೆ ಚುಚ್ಕೋತೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಇವಾಗ ಲಾಕನ್ನು ಮಾಡ್ಕೋಬೇಕು. ನೀವು ನಾರ್ಮಲಾಗಿ ಯಾವ ಥರ ಮಾಡ್ಕೋತೀರೋ ಆ ಥರ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು. ಬಿಚ್ಕೊಳ್ದೆ ಇರೋ ಥರ ನೀಟಾಗಿ ಕಾಟನ್ ಥ್ರೆಡಿಂದ ಲಾಕನ್ನು ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ತುಂಬ ಅಂದರೆ ತುಂಬ ಸಿಂಪಲ್ ಆಗಿ ಡಿಸೈನನ್ನು ಮಾಡ್ಕೋಬೋದು, ಆದರೆ ನೋಡೋದಕ್ಕೆ ಮಾತ್ರ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. 2 ಸ್ಲೀವ್ಸ್ಗಳಿಗೂ ಇದೇ ಥರ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ಕು. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.